ದಯವಿಟ್ಟು ನಾವು ಮುಂಚೆ ಹೇಳಿದ್ದೀವಿ, ಲೆಟ್ರ್ ಕೂಡ ಕೊಟ್ಟಿದ್ದೀವಿ, ಎಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಸಾಹೇಬರು ಕೂಡ ಹೇಳಿದ್ದೀವಿ. ಕಂಪಲ್ಸರಿ ಎಮ್ ಡಿ ಇರಬೇಕು ಅಂತ ನಾವು ಹೇಳಿದ್ದೀವಿ. ಕೆ ಬಿ ಜನರಲ್ ಎಮ್ ಡಿ ಅವರು ಇರಬೇಕಂತ ನಾವು ಹೇಳಿದ್ದೀವಿ. ನಾವಂತೂ ಎಮ್ ಡಿ ಅವ್ರ ಮುಖಾನ ನೋಡಿಲ್ಲ, ನಾವು ಎಮ್ ಡಿ ಮುಖಾನ ನೋಡಿಲ್ಲ. ಯಾರು ಎಮ್ ಡಿ ಅದಾರಂತ ಗೊತ್ತಿಲ್ಲ. ಯಾರು ರೈತರಿಗೆ ಗೊತ್ತೈತೇನಪ್ಪ? ಯಾರು ನೋಡಿದ್ರೇನೋ? ಇಲ್ಲ. ಎಮ್ ಡಿ ಆಫೀಸ ಆಲಿಮಟ್ಟಾಗಾಯ್ತು ಏನು ಬೆಂಗಳೂರಿನಾಗಾಯ್ತು? ಮತ್ತು ಎಲ್ಲಿರ್ಬೇಕು ಅವರು? ಆಲಿಮಟ್ಟಾಗ ಇರಬೇಕು. ಒಂದು ದಿನಾನು ಕೂಡ ಆಲಿಮಟ್ಟಿಗೆ ಬರಲ್ರಿ ಗುರುಗಳ. ಕೇಳ್ರಿ, ಇಲ್ಲಿ ಟೂರಿಗೆ ಬರ್ತಾರಲ್ಲ, ಟೂರಿಗೆ ಬಂದಾಗ ಯಾವಾಗಾರ ಒಮ್ಮೆ ಬರ್ತಾರೆ ಅಷ್ಟೇ. ಹಾಂ, ಪಿಕ್ನಿಕ್ ಬಂದಾಗ ಬರೋದು. ಹೈಕೋರ್ಟ್ ಹೇಳಿದೆ, ನೀವು ಕೆ ಬಿ ಜನಲ್ಲ ಎಮ್ ಡಿ ಅವರು ಕಂಪಲ್ಸರಿ ಆಲಿಮಟ್ಟಲ್ಲೇ ಇರಬೇಕು ಅಂತ ಹೇಳಿದ್ದಾರೆ. ಆದರೆ ಅವರು ಇರಲ್ಲ. ಒಂದು ವೇಳೆ ಎಮ್ ಡಿ ಅವರು ಇಲ್ಲಿ ಇದ್ದಿದ್ರೆ, ಹಾಗೆ ನಮ್ಮ ಆಯುಕ್ತರು, ಕಮಿಷನರ್ ಭೂ ಸುಧಾರಣೆ ಇಲಾಖೆ ಏನೈತಲ್ಲ, ಅವ್ರ ಆಯುಕ್ತರು ಏನು ಬಾಗಲಕೋಟೆಗೆ ಇದ್ದಿದ್ರೆ ಈ ಯಾವ ಸಮಸ್ಯೆಗಳು ಕೂಡ ಬರ್ತಿದ್ದಿಲ್ಲ. ನಮಗೆ 2020ರಲ್ಲೇ ನಮ್ಮ ಹೊಲಕ್ಕೆ ನೀರು ಬರ್ತಿತ್ತು. ಇವ್ರಿಲ್ಲ. ಇವ್ರು ಇಲ್ಲಾರಕ್ಕೆ ಇಲ್ಲಿ ಫೈಲ್ ಎಲ್ಲಿ ಹೋಗ್ಬೇಕಪ್ಪ ಅಂದ್ರೆ ಬೆಂಗಳೂರಿಗೆ ಹೋಗ್ಬೇಕು. ಮತ್ತು ಅಲ್ಲಿಂದ ಇಲ್ಲಿ ಕರೆಕ್ಷನ್ಗೆ ಬರ್ಬೇಕಪ್ಪ ಅಂತ ಮತ್ತೆ 6 ತಿಂಗಳು ತೊಗೋತದ. 6 ತಿಂಗಳು ತೊಗೋತದ. ಇವತ್ತು ನಾಗರಬಟ್ಟ ಏತ ನೀರಾವರಿ ಯೋಜನೆ 2017ರಲ್ಲಿ ಸ್ಟಾರ್ಟ್ ಆಯ್ತು. ಆ ಟೆಂಡರ್ನಲ್ಲಿ ಹೇಳಿದ್ದಾರೆ, ಹೆಡ್ ವರ್ಕ್ ಬಂತು, ಮುಖ್ಯ ಕಾಲುವೆ ವರ್ಕ್ ಬಂತು, ಎರಡೂ ಸೇರಿಸಿ 30 ತಿಂಗಳದಾಗ ಮುಗಿಸ್ಬೇಕಂತ ಅವರೇ ಹೇಳಿದರು. ಮುಗಿದೈತೇನ್ರಿ? 30 ತಿಂಗಳದಾಗ ಮುಗ್ದದ? ಆಯ್ತಪ್ಪ. ಕಾಲುವೆ ಟೆಂಡರ್ ಕರಿಕ್ಕಿಂತ ಮುಂಚೆ ನಿಮಗೆ ಒಂದು ನೋಟಿಸ್ ಕೊಟ್ಟು GMC ಮಾಡಿ ನಿಮಗೇನಾರ ಅವಾರ್ಡ್ ಕಾಪಿ ಕೊಟ್ರಾ? ಹೇಳ್ರಿ. ಅವರು ಬಂದಿಲ್ಲ. ಯಾವರ ಅಧಿಕಾರಿಗಳು, ಭೂ ಸ್ವಾಧೀನ ವಿಶೇಷ ಅಧಿಕಾರಿಗಳಾಗಲಿ, ಸರ್ವೇದರ್ ಆಗಲಿ, ಯಾರಾದ್ರೂ ನಿಮ್ಮ ರೈತರಿಗೆ ಒಂದು ನೋಟಿಸ್ ಕೊಟ್ಟು ಇಂಥ ದಿನ ನಿಮ್ಮ ಹೊಲಕ್ಕೆ ಬರಾಕತ್ತಿದ್ವಿ, ಈ ಕಾಲುವೆಗೆ ನಿಮ್ಮ ಹೊಲ ಹೋಗೈತಿ, ನೀವು ಇರ್ಬೇಕಂತ ಯಾವತ್ತಾದ್ರೂ ಹೇಳಿದಾರನ್ರಿ? ಇಲ್ಲ. ಹೇಳಿದಾರ? ಇಲ್ಲ. ಎಟ್ಲೀಸ್ಟ್ ನಿಮ್ಮ ಹೊಲ ಎಷ್ಟು ಹೋಗಿದೆ ಅಂತಾರ ಏನಾರ ಹೇಳಿದಾರ? ಅದೂ ಇಲ್ಲ. ಗುರುಗಳ ಕೇಳ್ರಿ, ಇಲ್ಲಿ ನಂಬಲ್ಲಿ ಹೆಂಗಾಗಿದೆ ಅಂತ ಹೇಳ್ತೀನಿ ರೀ. ಹೊಲ ಹೋದದ್ದು ಒಬ್ಬೊಂದು, ಇವರು ನೋಟಿಸ್ ಕೊಟ್ಟದ್ದು ಒಬ್ಬೊಂದು, ಬಿಲ್ ಮತ್ತೊಬ್ಬನಿಗೆ ಆಗೈತ್ರಿ. ಅದು ಎಲ್ಲಿ ಕುಂತ GMC ಮಾಡೋದಂತಂದ್ರೆ, ಎಲ್ಲಿ ಮಾಡೋದಂತಂದ್ರೆ ಇಲ್ಲೇ ಆಫೀಸ್ನಾಗ AC ರೂಮ್ನಾಗ ಕುಂತ, ಇಲ್ಲ ಎಲ್ಲರ ಕುಂತ ಮಾಡಿಬಿಡಿದ್ರಿ. ಮತ್ತೇನು ಹೇಳ್ದು? ಕಾಲುವೆ ಯಾಕೆ ನಿಂತದ್ರಿ ಅಂತ ಕೇಳಿದ್ರಿ ಏನು ಹೇಳ್ತಾರೆ? ಇಲ್ರಿ, ಅಲ್ಲಿ ರೈತರು ಸಹಕಾರ ಕೊಡೋಲ್ಲಾಗ್ಯಾರ, ಅದಕ್ಕೆ ಕಾಲುವೆ ನಿಂತೈತ್ರಿ ಅಂತೇಳಿ ನಮ್ಮನ್ನೇನು ಓಟ್ ಹಾಕಿ ಕಳಿಸಿದೀವಲ್ಲ ಜನಪ್ರತಿನಿಧಿ, ಅವರು ಹೇಳ್ತಾರೆ, ಅವ್ರ ಜೊತೆಗೆ ಅಧಿಕಾರಿಗಳು ಹೇಳ್ತಾರೆ. ತಪ್ಪು ಯಾರ್ದು? ಗುರುಗಳೇ, ಮೊನ್ನೆ ಜನಪ್ರತಿನಿಧಿಗಳು ಹೇಳಿದರು, ನಮ್ಮ ಜನಪ್ರತಿನಿಧಿಗಳು ಏನಂತಂದ್ರೆ ರೈತರ ತೊಂದರೆ ಮಾಡಿದರೆ ಅದಕ್ಕೆ ಕಾಲುವೆ ನಿಂತದಂತ ಹೇಳಿದರು. ನಾವು ರೈತದೇನು ತಪ್ಪೈತೇನ್ರಿ? ನಾವೇನು ಕೇಳಕತ್ತಿದ್ದೀವಿ? ನಮ್ಮ ಹೊಲಕ್ಕೆ ಅವಾರ್ಡ್ ಕಾಪಿ ಕೊಡ್ರಿ, ನಾವೇನಾರ ರೊಕ್ಕ ಕೇಳಿದೇನೋ. ನಮ್ಮ ರೈತರು ಏನು ಹೇಳ್ಯಾರಿ? ನಾವು ರೈತರು ತಕರಾರು ಮಾಡಿದರೆ 90% ಕಾಲುವೆನ ಹೆಂಗೆ ಮುಗಿಸ್ತಿದ್ದೀರಪ್ಪ ನೀವು? ಹೆಂಗೆ ಮುಗಿಸ್ತಿದ್ರಿ ಹೇಳ್ರಿ? ಅದರಲ್ರಿ ಗುರುಗಳೇ, 4-5 ಜನ ರೈತರು ಬರೀ 1.5 ಕಿಲೋಮೀಟ್ರ್ ನಿಂತಿದೆ, ಅಲ್ಲೊಂದು 300 ಮೀಟ್ರ್, ಅಲ್ಲೊಂದು 200 ಮೀಟ್ರ್. ಯಾಕಂದ್ರೆ ಆ ರೈತರು ಈ ಭೂ ಸ್ವಾಧೀನ ಇಲಾಖೆಗೆ ಏನು ಅಡ್ಡಾಡಕತ್ತಾರಲ್ರಿ, ಅವ್ರು ನೋಡಿ ಹಂಚಿಬಿಟ್ರ. ಅವ್ರು 10 ದೊಡ್ಡ ಚಪ್ಪಲಿ ಹಿಡ್ದವ್ರಿ, ದಿನ ಅಳತಾರ, ಕಣ್ಣ ನೀರು ಹಾಕ್ತಾರ, ನಾಚಿಗೆ ಬರ್ಬೇಕು. ಮಾನ ಮರದಿ ಏನ್ರ ಐತೆ? ಏನ್ರ ಇದೇನಾ ಇವ್ರಿಗೆ? ಇಲ್ಲ. ಇವತ್ತು ಭೂ ಸ್ವಾಧೀನ ಅವರೇ ಯಾಕೆ ಹೇಳ್ತದೆ 2013 ಏನಪ್ಪ ಅಂತಂದರೆ, ಪೂರ್ವನ ಆದಮೇಲೆ ಒಟ್ಟು 3 ವರ್ಷದಲ್ಲಿ ಮುಗಿಸ್ಬೇಕೆಲ್ಲ, ಅವಾರ್ಡ್ ಕಾಪಿ ಕೊಟ್ಟು ಎಲ್ಲ ಮುಗಿಸ್ಬೇಕ್ರಿ ಗುರು. ಅವರೇ ಹೇಳ್ತಾರೆ. ಇವ್ರು ಮಾಡಂಗಿಲ್ರಿ. ಮತ್ತೇನು ಮಾಡೋದು? ಮತ್ತು ಏದಿಂದ ಚಾಲು ಮಾಡಿರ್ತಾರೆ ರೀ, ಮತ್ತು ಇವ್ರು ಮಾಡಂಗಿಲ್ಲ, ಮತ್ತು 3 ವರ್ಷ ಆಗಿಬಿಡ್ತದ, ಮತ್ತು ರಿಸೆಟ್ ಅಂತಾರೆ ರೀ, ಮತ್ತು ಏದಿಂದ ಚಲೋ ರೀ. ನಮ್ಗೆ ಹಿಂಗೆ ಹೊಂಟ್ಬಿಟ್ಟದ 2012ರಿಂದ. ಹೊಂಟದಿಲ್ಲ? ಹೊಂಟದ. ಆದರೂ ನಮ್ಮ ರೈತರು ಆಯ್ತಪ್ಪ, ನಮ್ಮ ಹೊಲಕ್ಕೆ ನೀರಾರ ಬರಲಿ, ಎಲ್ಲರಿಗೆ ಅನುಕೂಲ ಆಗತ್ತಂತೇಳಿ ಏನೂ ನೋಟಿಸ್ ಇಲ್ಲದೆ ಇದ್ರು ಕೂಡ, ಬೇರೆದವ್ರು ನೋಟಿಸ್ ಬಂದರೂ ಕೂಡ ನೀವು ಕಾಲುವೆ ಅಡ್ಡಿಸ್ಕೊಂಡಿದ್ರಿ ಇಲ್ಲ? ಯಾರು ಬಂದಿಲ್ಲ. ಯಾವತ್ತು ನಾವು ಗುರುಗಳ ಜೊತೆ ಚರ್ಚೆ ಮಾಡಿ, ಗುರುಗಳ
ನಮಗೆ ಭಾಳಷ್ಟು ಪ್ರಾಬ್ಲಮ್ ಇದೆ ರೀ. ನಿಮ್ಮ ಬೆಳಗಾವಿ ರೈತರಂಗ ನಮ್ಮ ಮಂದಿ ಅಷ್ಟು ಹುಷಾರಿಲ್ಲ, ಇನ್ನೂ ಸಂಘಟನೆ ಇಲ್ಲರಿ ಗುರುಗಳ. ನಾವು ಭಾಳ ಹಿಂದದೀವಿ. ಯಾಕಂದ್ರೆ ನಮಗೆ ರೈತ ಸಂಘ ಅಂದ್ರೆ ಏನಂತ ಗೊತ್ತಿಲ್ಲ, ಬರೀ ನಮ್ಮ ರಾಜಕೀಯ ಪಾರ್ಟಿಗಳು ಗೊತ್ತಷ್ಟೇ. ಊರಾಗ ಅದೇ ಸಂಘಟನೆ ಅದಾವೆ, ನಮ್ಮಲ್ಲಿ ರೈತ ಸಂಘನ ಇಲ್ಲರಿ ಗುರುಗಳ. ನಿಮ್ಮಲ್ಲಿ ಆದ್ರೆ ಬಾರ್ಕಲ್ ತೊಗೊಂಡ್ಬಿಡ್ತಿದ್ರಿ ಇವ್ರಿಗೆ, ಜನಪ್ರತಿನಿಧಿ ಇವ್ರಿಗೆ. ಹಾಂ, ಅದಕ್ಕೆ ನನಗೆ ಹೇಳಿದರು ಏನಂತ, ನೀವು ರೈತರ ಹೆಸರು ಮೇಲೆ ಒಕ್ಕಲೆಬ್ಬಿಸುವಂಥ ಕೆಲಸ ಮಾಡಬೇಡ್ರಿ ಅಂತ ಹೇಳಿದರು. ತಮ್ಮ, ನೀವು ಸರಿಯಾಗಿ ಕೆಲಸ ಮಾಡಿದ್ರೆ ನಮ್ಮ ರೈತರು ನಾವು ಇಲ್ಲೇ ಯಾಕೆ ಬರ್ತಿದ್ದೇವೆ, ಗುರುಗಳು ಯಾಕೆ ಇಲ್ಲೇ ಯಾಕೆ ಬರ್ತಿದ್ರಿ ಹೇಳ್ರಿ? ಬರ್ತಿದ್ದೇವ್ರೆ? ಇಲ್ಲ. ಈಗ ಯಾವತ್ತು ನಾವು ಹೋರಾಟ ಮಾಡ್ತೀವಿ ಅಂತೇಳಿ ನಮ್ಮ ರಾಜ್ಯಾಧ್ಯಕ್ಷರು ಚಿನ್ನಪ್ಪಣ್ಣ ಪೂಜಾರಿ ಅವರು ಪ್ರೆಸ್ ಮೀಟಿಂಗ್ ಮಾಡಿ ಮುದ್ದೆಬಳದಲ್ಲಿ ಹೇಳಿದಾಗ ಅವಾಗ ಅಧಿಕಾರಿಗಳು ಒಬ್ಬೊಬ್ಬರು ಊರಿಗೆ ಬರಕತ್ತಾರ. ನಮಗೆಲ್ಲರಿಗೆ ರೈತರಿಗೆ ಹಚ್ತಾರೆ, ಎಲ್ಲಿದ್ರಪ್ಪ, ಬರಕತ್ತೀವಪ್ಪ ಊರಿಗೆ. ಬರೀ ಏನಿಲ್ಲ, ಕಾಲುವೆ ಹಡ್ಡಸ್ರಿ, ಕಾಲುವೆ ಹಡ್ಡಸ್ರಿ. ನಿಮ್ಗೆ ಅವಾರ್ಡ್ ಕಾಪಿ ಮಾಡಿ ಕೊಡ್ತೀನಿ ಅಂತ ಯಾವತ್ತರ ಕರೆದಾರನ್ರಿ ಹೇಳ್ರಿ? ನಿಮ್ಗೆ ಕರೆದ್ರ? ಇಲ್ಲ. ನಮ್ಮದೇನು ತಪ್ಪಿದೆ? ರೈತರು ಏನು ತಪ್ಪಿದೆನಾ? ಮತ್ತು ಅವಾರ್ಡ್ ಅಲ್ಲ, ನೀವು ಯಾಕೆ ಟೆಂಡ್ರ್ ಕರೆದ್ರಿ? ಯಾಕೆ ಕರೆದ್ರಿ ಟೆಂಡ್ರ್? ಕರಿಬಾರ್ದಾಗಿತ್ತು. ಇವತ್ತು ನೀವು ಅವಾರ್ಡ್ ಮಾಡಿ ಟೆಂಡರ್ ಕರೆದಿದ್ರೆ ನಮ್ಮ ರೈತರು ನಿಮ್ಮ ಆಫೀಸ್ ಚಪ್ಪಲಿ ಹರ್ಕೊಂಡಂಗೆ ಅಡ್ಡಾಡಂಗೆ ಆಗ್ತಿದ್ದಿಲ್ಲ. ಇವತ್ತು ಅನೇಕ ಜನ ಯಾಳ್ವಾರವ್ರು ಬಂದಿದ್ದಾರೆ, ಎಲ್ಲ ರೈತರು ಬಂದಿದ್ದಾರೆ. ಗುರುಗಳೇ, 2012ರಲ್ಲಿ ಚಿಮ್ಮಲಗಿ ಪೂರ್ವ ಮತ್ತು ಈಸ್ಟ್ ಕಾಲುವೆಗೆ ಎಲ್ಲ ರೈತರು ಹೊಲ ಕಳ್ಕೊಂಡಿದ್ದಾರೆ. ಇನ್ನೂ ಅದ್ರಾಗ ಒಂದಿಷ್ಟು ಮಂದಿಗೆ ಅವಾರ್ಡೂ ಆಗಿಲ್ಲ. ಯಾರಿಗೆ ಅವಾರ್ಡ್ ಆಗ್ಯದ, ಕೋರ್ಟ್ ಆರ್ಡರ್ ಆಗ್ಯದ, ಎಲ್ಲ ಆಗ್ಯದ. ಆದ್ರೆ ರೊಕ್ಕ ಕೊಡಕ್ಕೆ ರೆಡಿ ಇಲ್ಲ. ಹೆಂಗಪ್ಪ ಅಂತಂದ್ರೆ, ಯಾವಾಗಾರ ನಮ್ಮ ಮನೆ ಭಿಕ್ಷುಕರು ಬಂದಾಗ ಹಾಕ್ತೀವಿ ಗೊತ್ತಾನ, 2 ರೂಪಾಯಿ 3 ರೂಪಾಯಿ ಹಂಗೆ 1 ಲಕ್ಷ ಕೊಟ್ಟೆ, 2 ಲಕ್ಷ ಕೊಟ್ಟೆ. ಹಾಂ, ಯಾಕೆ? ಅದಕ್ಕೆ ಇವತ್ತು ನಾವು ಏನು ಚಿಮ್ಮಲಗಿ ಮತ್ತು ಈಸ್ಟ್ ಮತ್ತು ವೆಸ್ಟ್ ಕಾಲುವೆಗೆ, ಮುಳವಾಡ ಕಾಲುವೆಗೆ ಯಾರು ರೈತರು ಜಮೀನು ಕಳ್ಕೊಂಡಿದ್ದಾರಲ್ಲ ಅವ್ರಿಗೆ ಮೊದಲು ಪೂರ್ಣ ಪರಿಹಾರ ಕೊಡುವಂಥ ಕೆಲಸ ಮಾಡ್ರಿ ಅಂತ ನಾವು ಹೋರಾಟ ಮಾಡಕತ್ತಿದ್ವಿ ಇಲ್ಲಿ ಬಂದು. ನಾವು ಇವತ್ತು ನಾಗರಬಟ್ಟ ಈಗ ಹೇಳ್ತಾರೆ ಅಧಿಕಾರಿಗಳು, ಇಲ್ರಿ ನಿಮ್ದೆಲ್ಲ ಮುಗಿದ ಬಿಟ್ಟದ, ಯಾಕೆ ಹೋರಾಟ ಮಾಡಕತ್ತೀರಿ ಅಂತ ಕೇಳಕತ್ತಾರೆ ಗುರುಗಳು. ಏನೂ ಇಲ್ರಿ, ಅಲ್ಲೊಂದು ಇಟಾಚಿ ಇಟ್ಟದ, ಅದು ಮೊನ್ನೆ ಒಂದು ಸ್ವಲ್ಪ ಚಲೋ ಮಾಡ್ಯಾರ, ಅವ್ನು ಸ್ವಲ್ಪ ಹಡ್ಡ್ಯಾರ್ರಿ. ಹಾಂ, ಏನೂ ಇಲ್ಲ. ನಾ ಹೇಳ್ತಾ ಇದ್ದೇನೆ, ಭಾಳಷ್ಟು ಜನ ನಾಗರಬಟ್ಟ ಕಾಲುವೆಗೆ ನಮ್ಮ ಇಲ್ಲಿ ಎಲ್ಲ ನಮ್ಮ ನಾಗರಬಟ್ಟ ರೈತರಿದ್ದಾರೆ, ಕಾಲುವೆಗೆ ಮನೆ ಕಳ್ಕೊಂಡಾರ. ಆ ಮನೆ ಕಳ್ಕೊಂಡ್ರೆ 20 ಲಕ್ಷ ಕಟ್ಟಿ ಅವ ಮನೆ ಕಟ್ಟಿದ್ದಾನೆ ಗುರುಗಳ, ಅವನಿಗೆ 1.5 ಲಕ್ಷ ಮಾಡಿದ್ದಾರೆ ನೋಡ್ರಿ GMC. ಏನು ಮಾಡಿ, ಎಲ್ಲಿ ಹೋಗಿ ಉರ್ಲಾಕ ಹೋಗ್ಬೇಕು ಕೇಳವ? ಹಾಂ, ಹಾಗೆ ಇವತ್ತು ಅನೇಕ ಗಿಡಗಳು ಹೋಗಿದ್ದಾವೆ, ತೆಂಗಿನ ಗಿಡಗಳು ಹೋಗಿದ್ದಾವೆ. ತೆಂಗಿನ ಗಿಡ ಹೋದದ್ದು ಒಬ್ಬಂದು, ಆ ತೆಂಗಿನ ಗಿಡ ಹಾಕಿದ್ದು ಇನ್ನೊಬ್ಬಂದು. ಇಲ್ಲೇ ಅದಾರ, ಎಲ್ಲ ರೈತರು ಅದಾರು. ಈ ವ್ಯವಸ್ಥೆ ಇವತ್ತು ಇಲ್ಲಿದೆ. ಹಿಂಗೆ ಯಾಕೆ ಆಗ್ತದಪ್ಪ ಅಂದ್ರೆ ಅಧಿಕಾರಿಗಳ ಬೇಜವಾಬ್ದಾರಿತನದಿಂದ ಹಿಂಗೆ ಆಗತ್ತದ. ಈಗ ಮತ್ತೇನು ಮಾಡ್ಬೇಕು ಕೇಳ್ರಿ? ಮತ್ತೆ GMC ಕ್ಯಾನ್ಸಲ್ ಮಾಡ್ಬೇಕು, ಮತ್ತೆ ಮರು GMC ಮಾಡ್ಬೇಕು ರೀ. ಮತ್ತೆ ಎಷ್ಟು ವರ್ಷ ತಗೊಳ್ಳೋರು ಮತ್ತೆ ಹಿಂಗೆ? ಅದಕ್ಕೆ ಇವತ್ತು ನಾವು ಹೇಳ್ತಾ ಇದ್ದೇವೆ, ನೀವು ಯಾವ ರೈತರು ತಕರಾರು ಮಾಡಿದಾರಲ್ಲ ಅವೆಲ್ಲ ರೈತರಿಗೆ ಇವತ್ತು ಈ ಹೋರಾಟದ ವೇದಿಕೆಯಲ್ಲೇ ನೀವು ಮೊದಲು ಅವಾರ್ಡ್ ಕಾಪಿ ಕೊಡ್ರಿ. ಅವ್ರು ಅವಾರ್ಡ್ ಕಾಪಿ ಕೊಟ್ಟು ಕೆಲಸ ಚಾಲು ಮಾಡ್ರಿ. ಉಳಿದ ರೈತರಿಗೆ 1 ವಾರದಲ್ಲಿ ನೀವೇ ನಾಗರಬಟ್ಟಕ್ಕೆ ಬಂದು ಅಲ್ಲೆಲ್ಲ ಮೀಟಿಂಗ್ ಮಾಡಿ ಎಲ್ಲ ಮಾಡಿ ಒಟ್ಟರಿಗೆ ಮೊದಲು ಅವಾರ್ಡ್ ಕಾಪಿ ಕೊಡೋಕಂತ ಕೆಲಸ ಮಾಡ್ರಿ ಪುಣ್ಯಾತ್ಮರ ಅಂತ ನಾವು ಹೇಳಕತ್ತಿದ್ದೀವಿ. ನೀವು ಮಾಡಕ್ಕೆ ರೆಡಿ ಇಲ್ಲ. ನೀವು ಮಾಡಿದರೆ ಇವತ್ತು ನಾಗರಬಟ್ಟ 2020ರಲ್ಲಿ ಮುಖ್ಯ ಕಾಲುವೆ ನೀರು ಬರ್ತೈತೆ. ಅವೆಲ್ಲ ಕಾಲುವೆಗಳೆಲ್ಲ ಹರಿದಪ್ಪ ಅಂತಂದ್ರೆ ಅವಕ್ಕೆ ನಾವು ಹೊಲಕ್ಕಿಟ್ಟು ಪಂಪ್ ತೋತಿದ್ದೇವೆ, ಎಲ್ಲ ಹಳ್ಳಗಳು ಹರಿತಿದ್ದು, ನಮ್ಮೆಲ್ಲ ಮಾನಭಾವಿ ಕಿಲಾರಟ್ಟಿ ಎಲ್ಲ ಜನ ಬದುಕ್ತಿದ್ರು. ನೀವು ಮಾಡಲಿಲ್ಲ, ನೀವು ಹಂಗೆ ಕೂತ್ಬಿಟ್ಟಿದ್ರಿ. ಗುರುಗಳೇ, 2022ರಿಂದ ಅಂತ ಕಾಣುತ್ತೆ ಇಲ್ಲಿದೆ. ಆ ನಾಗರಬಟ್ಟದ ಏನು ಮಾಡ್ಯಾರ, ಹೆಡ್ ವರ್ಕ್ ಮಾಡ್ಯಾರ KBಗೆ. ವರ್ಷ ಏನಪ್ಪ ತಿಂಗಳ ಒಂದು 5 ಲಕ್ಷ ರೂಪಾಯಿ ಕಟ್ತಾರೆ ನೋಡ್ರಿ ಗುರುಗಳು. ವೇಸ್ಟ್ ರೀ ಅದು. KBಗೆ ರೀ 5 ಲಕ್ಷ ಮಿನಿಮಮ್ ಚಾರ್ಜ್ ಕಟ್ಟಕತ್ತಾರೆ. ಅದಕ್ಕೆ ಕೊಟ್ಟಿದ್ದೆ ನಿಮ್ಮ ಕಾಪಿ ನೋಡ್ರಿ ಅದತ್ತು. ಹಾಂ, ಏನೂ ಇಲ್ಲಲ್ರಿ. ಮತ್ತು ಇವ್ರು ಕೆಲಸನ ಮಾಡಲ್ಲ, ಮತ್ತು ಅದು ಮಿನಿಮಮ್ ಚಾರ್ಜ್ ಇರೋದಲ್ರಿ. ಅದೆಲ್ಲ ಸ್ಯಾಂಕ್ಷನ್ ತೊಗೊಂಡಿರ್ತಾರೆ ಎಷ್ಟು KV ಅಂತ ಹೇಳ್ರಿ, ಅದಕ್ಕೆ ಕಟ್ಕೋತ ಹೊಂಟ್ಬಿಟ್ಟಿದ್ದಾರೆ. ಯಾವ ಕೆಲಸನೂ ಇಲ್ಲ. ಅದಕ್ಕೆ ನಾವು ಹೇಳ್ತಾ ಇದ್ದೇವೆ, ನೀವು ಕೂಡಲೇ ಅವ್ರಿಗೆ ಎಲ್ಲ ಅವಾರ್ಡ್ ಕಾಪಿ ಕೊಟ್ಟು, ಯಾರು ತಕರಾರು ಮಾಡಿದರೆ ಅವ್ರಿಗೆಲ್ಲ ಅವಾರ್ಡ್ ಕಾಪಿ ಕೊಡ್ರಿ. ಕೂಡಲೇ
ನೀವು 1 ತಿಂಗಳಲ್ಲಿ ಕೆಲಸ ಮುಗಿಸ್ಬೇಕು. ಜೂನ್ ಅಂತ್ಯದಲ್ಲಿ ಕೆಲಸ ಮುಗಿಸ್ಬೇಕು. ಆಗಸ್ಟ್ 1ನೇ ತಾರೀಕಿಗೆ ನೀರು ಹಾರಿಸುವಂಥ ಕೆಲಸ ಮಾಡಬೇಕು ಅಂತೇಳಿ ಇವತ್ತು ನಾವು ಹೋರಾಟ ಮಾಡ್ತಿದ್ದೀವಿ. ನೀವು ಮಾಡಲಿಲ್ಲ ಅಂತಂದ್ರೆ ನಾವು ನಿಮ್ಮನ್ನು ಬಿಡೋಂಗಿಲ್ಲ. ನಾವು ರೆಡಿಯಾಗೇ ನಿಂತಿದ್ದೀವಿ. ಈ ದಿನ ನಮ್ಮ ರೈತರು ಸುಮ್ಮಿದ್ರು. ಆದ್ರೆ ಗುರುಗಳ ನಮ್ಮ ರೈತರು ಹೆಂಗೆ ಗೊತ್ತನ್ರಿ, ಮೊದಲು ಎದ್ದೇಳಲ್ರಿ. ಎದ್ರ ಅಂತಂದ್ರೆ ಅವ್ರು ಗುದ್ದು ಹೊಕ್ಕರು ಬಿಡೋಂಗಿಲ್ಲ. ನಮ್ಮಲ್ಲಿ ಆ ತಾಕತ್ತು ಐತಿ. ನಾವು ಎಲ್ಲರಿಗೆ ಗೌರವ ಕೊಡ್ತೀವಿ, ಎಲ್ಲ ಅಧಿಕಾರಿಗಳ ಕೈ ಮುಗಿತೀವಿ, ನಾವೆಲ್ಲ ಮಾಡ್ತೀವಿ. ಆದರೆ ಇವರು ಕೆಲಸ ಮಾಡಿಲ್ಲ. ಅದಕ್ಕೆ ಆ ಕೆಲಸ ಮಾಡಬೇಕು. ಅದರ ಜೊತೆಗೆ ಗುರುಗಳೇ ಇನ್ನೊಂದು ಮಹಾಪಾಪದ ಕೆಲಸ ಹೇಳ್ತೀನಿ ರೀ. ಇವ್ರು ಏನು ಮಾಡ್ಯಾರ ಅಂತೇಳಿ, ನಮ್ಮ ಜಿಲ್ಲೆಯ ಜನಪ್ರತಿನಿಧಿಗಳ ಜನ್ಮಕ್ಕೆ ನಾಚಿಗೆ ಬರಬೇಕು. ಜನ್ಮಕ್ಕೆ ನಾಚಿಗೆ ಬರ್ಬೇಕು ರೀ ಇವ್ರಿಗೆ. ಯಾಕಂತ ಹೇಳ್ತೀನಿ ಕೇಳ್ರಿ ನೀವು ಗುರುಗಳೇ. ನಾರಾಯಣಪುರ ಡ್ಯಾಮ್ ಕಟ್ಟಿದ್ದಾರೆ. ನಾರಾಯಣಪುರ ಡ್ಯಾಮ್ ಕಟ್ಟಿ ಮುದ್ದೇಬೇಳೆ ತಾಲೂಕಿನ ಮತ್ತು ಬಾಗಲಕೋಟೆ ಜಿಲ್ಲೆ ಹುಣಗುಂದ ತಾಲೂಕಿನ ಅನೇಕ ಹಳ್ಳಿಗಳ ರೈತರು ನಾರಾಯಣಪುರ ಡ್ಯಾಮಿಗೆ ಭೂಮಿ ಕಳ್ಕೊಂಡಿದ್ದಾರೆ. ಗುರುಗಳೇ ಇವರೆಲ್ಲ ಮುಳುಗಡೆ ಅಂತ ಮಾಡಿದ್ದಾರೆ. ಆ ಮುಳುಗಡೆ ಅಂತ ಏನು ಮಾಡಿದಾರಲ್ಲ, ಅವಾಗ ನಮ್ಮ ರೈತರಿಗೆ 1000-1500 ಕೊಟ್ಟಿದ್ದಾರೆ ಇಲ್ರಿ. ಅವಾಗ ಕೊಟ್ಟು ಆ ರೈತರೆಲ್ಲ 100-90% ರೈತರು ಭೂಮಿನಿಲ್ಲ ಏನಿಲ್ಲ. ಇವತ್ತು ಗೋವಾ ಮಹಾರಾಷ್ಟ್ರ ಎಲ್ಲರೂ ದುಡ್ಯಾಕೆ ಹೋಗ್ಬಿಟ್ಟಿದ್ದಾರೆ. ಗುರುಗಳೇ ಮತ್ತೆ ಇವತ್ತು ಏನಾಗಿದೆ ಅಂತಂದರೆ ಅದು ಅಷ್ಟಾಗಿಲ್ರಿ. ಈಗ ಏನಾಗಿದೆಪ್ಪ ಅಂದ್ರೆ ಹೆಚ್ಚುವರಿಯಾಗಿ ಸುಮಾರು 7,000-10,000 ಎಕರೆ ಭೂಮಿ ನೀರಾಗೈತ್ರಿ. ಎಷ್ಟಾಯ್ತು ರೀ? 20 ವರ್ಷ ಮೇಲೆ ಆಯ್ತು ನೀರಾಗ ಬಿದ್ದಿದೆ. ಇದ್ರ ಬಗ್ಗೆ ಯಾರಿಗೆ ಚಿಂತೆ ಇಲ್ಲ. ಜನಪ್ರತಿನಿಧಿ ನಾಚಿಗೆ ಬರಬೇಕು. ಇದನ್ನು ಕೇಳಿದ ತಕ್ಷಣ ನೀವು ರೈತರ ಹೆಸರ ಮೇಲೆ ರಾಜಕಾರಣ ಮಾಡಬೇಡ್ರಿ ಅಂತ ಕತೆ ಹೇಳ್ತಾರೆ ನಮ್ಗೆ. ಹಾಂ, ಇವತ್ತೆಲ್ಲ ಭಾಳ ಚೆನ್ನಾಗಿ ರೈತರು ಬಂದಿದ್ದೀರಿ ನೀವು. ಅಪ್ ಟು ವೀರೇಶ್ ನಗರಿಂದ ಹಿಡ್ಕೊಂಡು ನಾಲ್ತಾಡ್ ಹಿಡ್ಕೊಂಡು ಇವತ್ತು ಅಂಗಡಿಗೆ ಈ ಹೊಳೆದಂಡಿಗಳು ಏನು ಹಳ್ಳಿಗಳದ್ದು ಯಲಗೂರು ತನ ಮುಳುಗೈತಿ ನೋಡ್ರಿ. ಯಲಗೂರು ತನ ಮುಳುಗಿದ. ಅದ್ರಾಗ ಗುರುಗಳೇ 2010 ಹಿಂದೆ ಒಂದಿಷ್ಟು ಮಂದಿ ಹೋರಾಟ ಮಾಡ್ಯಾರ್ರಿ. ಪಾಪ ಅವ್ರು ಹೋರಾಟ ಮಾಡಿ ಇಲ್ಲ ನಮ್ದು ಹೆಚ್ಚುವರಿ ಮುಳುಗಡೆ ಆಗಿದೆ, ನೀವು ಸರ್ವೆ ಮಾಡಬೇಕು ಅಂತಂದಾಗ ಆಯ್ತು ಅಂತೇಳಿ ಒಂದು ಸಮಿತಿ ಮಾಡಿ ಒಂದು ಪ್ರೈವೇಟ್ ಏಜೆನ್ಸಿ ಕೊಟ್ಟು ಸರ್ವೆ ಮಾಡಿದ್ದಾರೆ ಗುರುಗಳು. ಸರ್ವೆ ಮಾಡಿ ಅದು FRL ಅಂತ ಇರ್ತದಲ್ರಿ. ಅದು ನಮಗೂ ಗೊತ್ತಿಲ್ಲ, ಅದ್ರ ಇಂಜಿನಿಯರ್ ಗೊತ್ತದ್ರಿ. ಅಲ್ಲಿ ಏನಾಗ್ಯದ ಅಂತಂದ್ರೆ ಈಗೆಲ್ಲ ಹೂಳು ತುಂಬಿಬಿಟ್ಟದ್ರಿ. ಆ ಡ್ಯಾಮ್ ಕೆಪಾಸಿಟಿ ಕಮ್ಮಿ ಆಗಿಬಿಟ್ಟದ. ಹೂಳು ತುಂಬಿದಕ್ಕೆ ಏನಾಗೈತಪ್ಪ ಅಂದರೆ ವಾಟರ್ ಛಿದ್ರ ಹಾಕತ್ತೈತಿ. ಆಗ ಏನಾಗೈತೆ ಹೊರಗೆ ಬರಾಕತ್ತದ. ಹೊರಗೆ ಬಂದು ಈಗ ಏನಾಗಿದೆಪ್ಪ ಅಂತಂದರೆ ಸುಮಾರು 10,000 ಎಕರೆ ಭೂಮಿ ಹಾಳಾಗಿದೆ. ಅಷ್ಟೇ ಅಲ್ಲ, ಆ ನೀರು ನಿಂತ ಮೇಲೆ ಒಳಗೆ ತ್ಯಾವ್ ತೊಗೋತದ. ತ್ಯಾವ್ ತೊಗೊಂಡು ಎಲ್ಲ ಹೊಲ ಹೋಗಿದ್ರಿ ಗುರುಗಳ. ನಂದ 4 ಎಕರೆ ಹೋಗಿತ್ತು ರೀ. ನಾನು 4 ಎಕರೆ ಹೋಗಿತ್ತು. ಅದಕ್ಕೆ ನಾ ಏನು ಮಾಡಿದೆ, ಆ ಮತ್ತು KB ಜನ ಅಲ್ಲೇ ಹೊಳೆನ ಮಣ್ಣು ತೊಗೊಂಬಂದು ಯಾಕಂದ್ರೆ ಹೊಳಿ ಬರದ್ರಿ. 3-4 ವರ್ಷಕ್ಕೊಮ್ಮೆ ಬರ್ತದೆ, ಒಟ್ಟು ಕೊಚ್ಕೊಂಡು ಹೋಗ್ಬಿಟ್ಟಿರ್ತದೆ. ಮತ್ತು ತೊಗೊಂಬಂದು ಹಾಕಿ 25 ಲಕ್ಷ ಖರ್ಚು ಮಾಡಿ ಮತ್ತೊಂದು ಸುದ್ದು ಮಾಡ್ಕೊಡ್ವಿ. ಪಾಪ ರೈತರು ಅಲ್ಲೇ ನಮ್ಮ ಹೊಲ ಪಕ್ಕಕ್ಕಿದ್ದಾರೆ ಗುರುಗಳೇ. ಎಲ್ಲಿ ಹೋಗಿದ್ರಪ್ಪ ಅಂತಂದರೆ ಮುದ್ದೇಬೇಳದಲ್ಲಿ ಬಿದಿರುಕುಂದಿಯಲ್ಲಿ ಚಹಾ ಮಾರ್ತಾ ಇದ್ದಾರೆ, ಒಬ್ರು ಕಾಯಿಪಲ್ಯ ಮಾರ್ತಾ ಇದ್ದಾರೆ. ಸುಮಾರು 10 ಎಕರೆ ಹೊಲ ಕಳ್ಕೊಂಡಿದ್ದಾರೆ. 10 ಎಕರೆ ಹೊಲ ಕಳ್ಕೊಂಡಿದ್ದಾರೆ ಇಲ್ರಿ. ಹಾಂ, ನಾಚಿಗೆ ಬರ್ಬೇಕಿಲ್ಲ ಇವ್ರಿಗೆ. ಏನಾಗಿದೆ ಅಂತ ನೋಡೋಕ್ಕಾಗಲ್ಲ. ನೀವು MD ಇದ್ದರೆ, ನೀವೆಲ್ಲ ಅಧಿಕಾರಿಗಳಿದ್ರೆ ಈ ಪರಿಸ್ಥಿತಿ ಬರ್ತಿತ್ತ ರೈತರಿಗೆ? ಬರ್ತಿದ್ದಿಲ್ಲ. ನೀವು ಯಾವ MDಗಳಾಗಲಿ, ಯಾವ ಇವತ್ತು SCಗಳಾಗಲಿ, CEಗಳಾಗಲಿ, ನೀವು ಯಾವತ್ತು ಹೊಳೆದಂಡಿಗೆ ಅಡ್ಡಾಡಿದ್ರಿ ಹೇಳ್ರಿ. ನಾನು ಹೋಗಿದ್ದೀರಾ? ಇಲ್ಲ. ರೈತರು ಕರೆದು ಏನಾರ ಮೀಟಿಂಗ್ ಮಾಡಿದ್ರ? ಇಲ್ಲ. ಏನೂ ಇಲ್ಲ. ಕಡೆಗೆ ನಮ್ಮನ್ನು ಓಟ್ ಹಾಕ್ಸೋಣ ಹೋಗ್ಯಾರಲ್ಲ, AC ರೂಮ್ನಾಗ ಕುಂತಾರಲ್ಲ, ಅವ್ರು ಪುಣ್ಯಾತ್ಮರು. ಅವ್ರು ಯಾವತ್ತಾದ್ರೂ ಬಂದು ಕೇಳ್ಯಾರನ್ರಿ? ಅದೂ ಇಲ್ಲ. ಅವರು 5 ವರ್ಷಕ್ಕೊಮ್ಮೆ ಬರ್ತಾರೆ, ಮತ್ತು ನಮಗೂ ಒಂದು 500 ರೂಪಾಯಿ ಕೊಡ್ತಾರೆ, 4 ದಿನ ಕುಡಿಸ್ತಾರೆ. ನಾವು ಕುಡ್ದಕ್ಕರೆ ನಿಷೇಧಾಗ ಆಯಿತು, ನನ್ನ ಕಾಂಗ್ರೆಸ್ಸು ನನ್ನ BJP ನೀವು ಹಾಕಿ ನೀವು ಕುಂತು ಬಿಡ್ತೀರಿ, ಮುಗಿತಲ್ಲಿ. ಅದಕ್ಕೆ ಇವತ್ತು ನಾವು ಹೇಳ್ತಾ ಇದ್ದೇವೆ, ಹೊಳೆದಂಡೆ ಎಲ್ಲ ರೈತರ ಪರವಾಗಿ ಕರ್ನಾಟಕ ರಾಜ್ಯ ರೈತ ಸಂಘ ಮಾತಾಡ್ತಾ ಇದೆ. ನೀವು ಕೂಡಲೇ ಮರು ಸರ್ವೆ ಮಾಡ್ಬೇಕು. ಏನು ಇವತ್ತು ನಾರಾಯಣಪುರ ಹಿಂದಿನಿಂದ ಏನು ಮುಳುಗಡೆ ಆಗಿದೆಯಲ್ಲ, ನೀವು ಸರ್ವೆ ಮಾಡಿರಿ. ಮತ್ತು ಸರ್ವೆ ಮಾಡಾಗನ ಯಾವಾಗ ಬರೋದ್ರಿ? ಮೇದಾಗ ಬಂದೆ. ಅವಾಗ ಅಲ್ಲ, ಯಾವಾಗ ಫುಲ್ ನೀರು ನಿಂದಿರ್ತೈತಿ ನೋಡು. ಯಾವಾಗ ನಿಂದಿರ್ತೈತೆ ಫುಲ್? ಯಾವಾಗ ನೀರು ಇರ್ತೈತಿ ರೀ ಡ್ಯಾಮ್ನಾಗ? ಆಗಸ್ಟು ಸೆಪ್ಟೆಂಬರ್ನಾಗ ಬಂದು ನೀವು ಖುದ್ದಾಗಿ ಒಂದು ಸಮಿತಿ ಮಾಡ್ಬೇಕು. ನೀವೆಲ್ಲ ಸಮಿತಿ ಮಾಡಿ ಅಲ್ಲಿ ಅದಕ್ಕೆ ಯಾವತ್ತು ಆ ಊರಿಗೆ ಹೋಗೋಕ್ಕಿಂತ ಮುಂಚೆ ನೀವೆಲ್ಲ ರೈತರಿಗೆ ಹೇಳಬೇಕು, ನಾವು ಇಂಥ ನಿಮ್ಮ ಊರಿಗೆ ಬರ್ತಾ ಇದ್ದೇವೆ ಹೇಳಿ ಅಲ್ಲಿ ನೀವು ನೋಟಿಸ್ ಕೊಟ್ಟು ನೀವು ಹೋಗಿ ಒಂದು ಸಭೆ ಮಾಡಿ ಅಧಿಕಾರಿ ಕರ್ಕೊಂಡು ಕೆರೆ ಎಟ್ಟೆಟ್ಟು ಮುಣಿಗ್ಯದಂತ ನೋಡ್ಕೊಂಬರ್ರಿ. ಪುಣ್ಯಾತ್ಮರ ನಾವು ಹೇಳ್ತಾ ಇರೋದು, ನೀವು ನೋಡ್ಕೊಂಬರ್ರಿ.
ನೀವು ನೋಡ್ಕೊಂಡು ಕೆಲಸ ಮಾಡಕತ್ತಿಲ್ಲ. ಅದಕ್ಕೆ ಇದು ಮಾಡ್ಬೇಕು. ಇದು ಮಾಡಲಿಲ್ಲ ಅಂತಂದರೆ ಮುಂದಿನ ದಿನಮಾನಗಳಲ್ಲಿ ಇನ್ನು ಮುಂದೆ ರೈತರು ಭಾಳ ದಿನ ಉಳಿದಿಲ್ಲ. ಇನ್ನು ಬಾರ್ಕಲ್ ತೊಗೊಂಡು ನಿಮ್ಮ ಆಫೀಸಿಗೆ ಬರ್ತಾರೆ, MLA ಮನೆಗೆ ಹೋಗೋ ಪರಿಸ್ಥಿತಿ ಬರ್ತದೆ. ಆ ಪರಿಸ್ಥಿತಿ ಆಗಿದೆ. ಅದು ಆಗಬಾರ್ದು. ಅದು ಆಗಬಾರ್ದಪ್ಪ ಅಂತಂದರೆ ನಮ್ಮಷ್ಟು ಅಧಿಕಾರಿಗಳಿಗೆ ಮತ್ತು ಜನಪ್ರತಿನಿಧಿಗೆ ಗೌರವ ಕೊಡುವಂಥ ರೈತರು ಎಲ್ಲಿ ಇಲ್ಲರಿ ಗುರುಗಳ. ನಮ್ಮ ಬಿಜಾಪುರದ ಮಂದಿ ಭಾಳ ಗೌರವ ಕೊಡ್ತಾರೆ. ಇಷ್ಟಾದ್ರೂ ನೋಡ್ರಿ ಏನಕ್ಕೆ ಕೇಳಿಲ್ಲ ನೋಡ್ರಿ. 20 ವರ್ಷ ಆಯ್ತು ರೀ, ಹೊಲ ನೀರಾಗಿ ನಿಂತದ್ರಿ, ಎಲ್ಲ ಹೊಲನ ಹೋಗ್ಬಿಟ್ಟಾವ. ಆದರೂ ಒಂದು ದಿನನೂ ಕೇಳಿಲ್ಲ ಅವರು. ಯಾರು ಮುಂದೆ ಹೇಳ್ಬೇಕು ಕೇಳ್ರಿ? ಕೇಳೋರು ಯಾರದಾರ? ಯಾರೂ ಇಲ್ಲ. ಈ ಕೆಲಸ ಆಗ್ಬೇಕು. ಈಗಾಗಲೇ ಒಂದು ಸರ್ವೆ ಮಾಡಿದ್ದಾರೆ. ಏನಪ್ಪ ಅಂತಂದರೆ ನಾನು ಗುರುಗಳಿಗೆ ಕೊಡ್ತೇನೆ ನೋಡ್ರಿ ಗುರುಗಳ. ಪಾಪ ಅವ್ರು ಹೋರಾಟ ಮಾಡಿದಾಗ್ರಿ ಏನಂದ್ರೆ 2015 ಬರ್ದಾರನ್ರಿ ಗುರುಗಳು. ಎಷ್ಟಂದರೆ 1200 ಎಕರೆ ಹೆಚ್ಚುವರಿ ಮುಳುಗಡೆ ಆಗಿದೆ ಅಂತೇಳಿ ಭೂ ಸ್ವಾಧೀನ ಇಲಾಖೆಗೆ ಲೆಟ್ರ್ ಬರೆದಿದ್ದಾರೆ. ಅವ್ರು ಅದನ್ನು ಏನು ಮಾಡಿರಪ್ಪ ಅಂದ್ರೆ ಚೋಡ ತಿಂತೀವಲ್ಲ ಗೊತ್ತನು, ಚೋಡ ಅದ್ರ ಪೇಪರ್ ತಿಂದು ಅಲ್ಲೇ ಹೋಗದಾರೆ. ಅದಕ್ಕೆ ಯಾರೇ ಇಲ್ಲ, ಏನಾಯ್ತು ಅಂತ ಗೊತ್ತಿಲ್ಲ. ಅದು ಪೈಲ್ ಅಲ್ಲೇ ಬಿದ್ದದು ಗುರುಗಳೇ. ಯಾಕೆ ಇನ್ನು ಮುಂದೆ ನೀವು ಮಾಡಲಿಲ್ಲ ಅಂತಂದರೆ ನಾವು ಬಿಡಂಗಿಲ್ಲ. 10,000 ಎಕರೆ ಭೂಮಿ ನಮ್ಮ ರೈತರು ಕಳ್ಕೊಂಡಿದ್ದಾರೆ. ಆ ಹೆಚ್ಚುವರಾಗಿ ಏನು ಕಳ್ಕೊಂಡಿದ್ದಾರಲ್ಲ ಆ ಎಲ್ಲ ರೈತರಿಗೆ ರೀಸರ್ವೆ ಮಾಡಿ ಪರಿಹಾರ ಕೊಡುವಂಥ ಕೆಲಸವನ್ನು ಎಲ್ಲಿವರೆಗೆ ಮಾಡೋಂಗಿಲ್ಲ ಅಲ್ಲಿವರೆಗೆ ನಾವು ನಿಮ್ಮನ್ನು ಬಿಡೋಂಗಿಲ್ಲ. ನಾವು ರೆಡಿಯಾಗೇ ನಿಂತಿದ್ದೀವಿ. ಅದರ ಜೊತೆಗೆ ಇನ್ನೂ ಹೇಳ್ತಾ ಇದ್ದೀನ, ಮುದ್ದೇಬಳದಲ್ಲಿ ಅನೇಕ ಕೆರೆಗಳಿಗೆ ಇನ್ನೂ ತುಂಬಿಸ್ಬೇಕಾಗಿದೆ. ಔಟ್ಲೆಟ್ಗಳಿಲ್ಲ. ಇವು ಮುದ್ನಾಳ್ ಕೆರೆ, ಹಾಗರುಂಡ ಕೆರೆ ಇವು ಆಲ್ರೆಡಿ ಟೆಂಡರ್ ಕರೆದ 3 ವರ್ಷ ಆಯ್ತು ರೀ ಗುರುಗಳು. ಅದು ಏನ್ರಿ ಅದು ಭೂ ಸ್ವಾಧೀನ ಆಗಿಲ್ಲ ಅಂತೇಳಿ ರೈತರು ಅದನ್ನು ಬಂದ್ ಮಾಡಿಬಿಟ್ರಿ. ಬಂದ್ ಮಾಡ್ಯಾರಿಲ್ರಿ? ಹಾಂ, ಇವ್ರು ಮಾಡಕ್ಕೆ ಯಾವತ್ತರ ಬಂದ್ರ ಊರಾಗ ಯಾಕೆ ಬಂದಾಗ್ಯದಪ್ಪ, ಏನರ ಬಂದು ಏನು ಮಾಡಿಕೊಟ್ರನ್ರಿ? ಅದು ಇಲ್ಲ. ಅದು ಬಂದಾಗ ಹೋಗ್ಯಾವ. ಈಗ ಅನೇಕ ಕೆರೆಗಳದಾವ್ರಿ ಗುರುಗಳ. ಕೇಳ್ರಿ, ನಮ್ಮ ಭಾಳ ಸಮಸ್ಯೆ ಅದಾವ್ರಿ. ಕೆರೆ ಅದಾವ್ರಿ. ಆ ಕೆರೆ ಗೇಟ್ ಕುಂದಿರ್ಸ್ಯಾರ, ಇಟ್ಟು ಗೇಟ್ ಕುಂದಿರ್ಸ್ಯಾರ, ಸಣ್ಣ ಗೇಟ್. ಅದು ಕೆರೆ ತುಂಬಕ್ಕಾರ, ಹೊಕ್ಕರಣಿ ಕೆರೆ ತುಂಬಕ್ಕಾದ್ರೆ 1 ತಿಂಗಳು ಬೇಕ್ರಿ, ಬೇಕಲ್ರಿ? 1 ತಿಂಗಳು ಬೇಕು. ಇವ್ರು ಏನು ಹೇಳ್ಬಿಡ್ತಾರೆ, ನಮ್ಮದು ಒಂದೇ ವಾರ ನೀರು ಬಿಡೋದು ಅಂತಾರೆ. 1 ವಾರದ ಕೆರೆ ತುಂಬತೈತೆ? ಇಲ್ಲ. ಈ ಭಾಳ ಸಮಸ್ಯೆಗಳದಾವ. ಅದಕ್ಕೆ ನಾ ಹೇಳ್ತೀನಿ, ಹಾಗರುಂಡ ಕೆರೆದು ಮತ್ತು ಮುದ್ನಾಳ್ ಕೆರೆದು ಏನು ಭೂ ಸ್ವಾಧೀನದ ಏನು ಸಮಸ್ಯೆ ಐತಿ ಅದನ್ನು ಕೂಡಲೇ ಬಗೆಹರಿಸಿ ಕೂಡಲೇ ನೀವು ವರ್ಕ್ ಚಾಲೂ ಮಾಡಬೇಕು. ವರ್ಕ್ ಚಾಲೂ ಮಾಡ್ಬೇಕು. ಕಾಂಟ್ರಾಕ್ಟರ್ ಕೇಳಿದ್ರೆ ಏನು ಹೇಳ್ತಾರೆ ಹೇಳ್ರಿ ಅವರು? ನಾವೇನು ಮಾಡೋಣ್ರಿ ಸರ್, ಅದು ಭೂ ಸ್ವಾಧೀನ ರೈತರ ತಕ್ರಾಮ ನಾ ಏನು ಮಾಡ್ರಿ, ಆಫೀಸರ್ ಬಂದು ಲೈನೌಟ್ ಹಾಕಿ ಕೊಟ್ರೆ ನಾವು ನಾಳೆಗೆ ಅಡ್ಡ ಬಿಡ್ತೀವಿ ಅಂತಂದ್ರು. ಅಡ್ತನಂದ್ರೆ ಇಲ್ರಿ, ಪಾಪ ರೈತರು ಹೇಳಿದ್ರಿ ಇಲ್ರಿ, ಅವ್ರು ಕಾಂಟ್ರಾಕ್ಟರ್ದವ್ರು ಬಂದು ಮೊನ್ನೆ ತೊಂಬಂದು ಅಲ್ಲಿ ಇಟ್ಯಾಚಿ ನಿಂದಿರ್ಸಿದಾರೆ ರೀ, ಯಾವ ಅಧಿಕಾರಿಗಳು ಬರೋವಲ್ರು, ಲೈನೌಟ್ ಮಾಡೋಲ್ರು, ಏನು ಮಾಡೋದು ಅಂತಂದರು. ಹೌದಿಲ್ರಿ? ಹಾಂ, ಕೇಳ್ರು. ಅದಕ್ಕೆ ಅದು ಆಗಬೇಕು. ಅದರ ಜೊತೆಗೆ ತಾರ್ನಾಳ್ ಕೆರೆ ಅಧಿಕಾರಿಗಳು ಸ್ವಲ್ಪ ಲಕ್ಷ್ಯ ಕೊಟ್ಟು ಕೇಳಬೇಕು. ತಾರ್ನಾಳ್ ಕೆರೆ, ಆಲ್ಕೊಪ್ರ ಕೆರೆ, ಇವೆಲ್ಲ ಕೆರೆಗಳದೆಲ್ಲ ಇನ್ನೂ ತುಂಬಿಲ್ಲ. ಅದಕ್ಕೆ ಮತ್ತೆ ನಾವು ಇವ್ರೇನೋ ಔಟ್ಲೆಟ್ಟು ಮಾಡಿಲ್ಲ. ಅದಕ್ಕೆ ನೀವು ಹೆಂಗೆ ಮಾಡ್ತೀರೋ ಗೊತ್ತಿಲ್ಲ. ಏನು ನೆಲದಾಗ ಪೈಪ್ 3 ಫೀಟಿನ ಪೈಪ್ ಹಾಕ್ತಾರೋ 2 ಫೀಟ್ ಪೈಪ್ ಹಾಕಿ ಆ 2 ಕೆರೆಗಳನ್ನು ತುಂಬಿಸ್ಕೊಡುವಂಥ ಕೆಲಸವನ್ನು ಈ ವರ್ಷದಲ್ಲಿ ಮಾಡಬೇಕು. ಮಾಡಲಿಲ್ಲಪ್ಪ ಅಂದ್ರೆ ನಾವು ನಿಮ್ಮನ್ನು ಬಿಡೋಂಗಿಲ್ಲ. ಮುದ್ನಾಳ್ ಕೆರೆಗೆ ನೀರಿಲ್ಲ. ಅವೆಲ್ಲ ಕೆರೆಗಳಿಂದ ಏನಾಗ್ತದಪ್ಪ ಅಂದ್ರೆ ಪಾಪ ಕುಡಿ ನೀರಿದೆ, ದನ ಕರುಗಳು ಬದುಕ್ತವೆ, ಬಾವಿಗಳಿಗೆ ನೀರಾಗತ್ತೆ. ಇವೆಲ್ಲ ಸಮಸ್ಯೆಗಳಿದ್ದಾವೆ. ಇಷ್ಟೇ ಅಲ್ಲ, ಇನ್ನೂ ಅನೇಕ ಸಮಸ್ಯೆಗಳಿದ್ದಾವೆ. ಅದಕ್ಕೆ ಈ ಸಮಸ್ಯೆಗಳ ಬಗ್ಗೆ ನಮ್ಮೆಲ್ಲ ಅಧಿಕಾರಿಗಳು ಮಾತಾಡ್ತಾರೆ ಅನ್ನೋಂಥ ಮಾತನ್ನು ಹೇಳ್ತಾ ಈಗ ನಮ್ಮ ಗುರುಗಳು ಮಾತಾಡ್ತಾರೆ.